ಮೇ 9ಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯದಲ್ಲಿ ಕಂಡು ಕೇಳಿರಿಯದ ಸಮಾವೇಶಕ್ಕೆ ಮುಂದುವರೆದಿದೆ ತಯಾರಿ. ಅಭಿಮಾನಿಗಳ ಉತ್ಸವದ ಯಶಸ್ಸಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ವಿಜಯೇಂದ್ರ. ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಸಮಾವೇಶ ಯಶಸ್ವಿಯಾಗಿ ನಡೆಯೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಪ್ರಮುಖ ನಾಯಕರು ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಸಮಾವೇಶಕ್ಕೆ ಆಹ್ವಾನಿಸೋದರ ಜೊತೆಗೆ ಬೆಂಬಲಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಪಕ್ಷದ ಕಾರ್ಯಕ್ರಮ ಆಗುವ ಬದಲು ಎಲ್ಲ ವರ್ಗದ ಸಮಾವೇಶ ಆಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಾವೇರಿ, ತುಮಕೂರು, ಬಳ್ಳಾರಿ, ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಸಂಚರಿಸ್ತಾ ಇದ್ದು ಯಡಿಯೂರಪ್ಪ ಜೊತೆಗೆ ಸಂಘಟನೆಗೆ ಸಾಥ್ ನೀಡಿದ ನಾಯಕರನ್ನ ಭೇಟಿಯಾಗಿದ್ದಾರೆ. ಕಷ್ಟಕಾಲದಲ್ಲಿದ್ದ ಪಕ್ಷ ಕಟ್ಟಿದ ಪ್ರಮುಖರೊಂದಿಗೆ ವಿಜಯೇಂದ್ರ ಚರ್ಚೆ ನಡೆಸಿದ್ದು ವಿಜಯೇಂದ್ರ ಸಾರಥ್ಯದಲ್ಲಿ ಪೂರ್ವ ತಯಾರಿ ಮುಂದುವರೆದಿದೆ. ಬಿಎಸ್ವೈ ಅಭಿಮಾನೋತ್ಸವ ಯಶಸ್ಸಿಗೆ ಪಣ ತೊಟ್ಟಿದ್ದಾರೆ ವಿಜಯೇಂದ್ರ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೇ 9ರ ಈ ಸಮಾವೇಶದ ಮೂಲಕ ಯಶಸ್ವಿಯಾಗಿ ರಣಕಹಳೆ ಮೊಳಗಿಸೋದಕ್ಕೆ, ಮುಂದಿನ ಎಲೆಕ್ಷನ್ಗೆ ರಣಕಹಳೆ ಮೊಳಗಿಸೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಜೊತೆಗೆ ವಿಜಯೇಂದ್ರ ಮಠಾಧೀಶರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾರ್ಯಾರು ಈ ಹಿಂದೆ ಯಡಿಯೂರಪ್ಪ ಅವರ ಜೊತೆ ಶ್ರಮ ವಹಿಸಿದ್ರು ಪಕ್ಷ ಕಟ್ಟೋದಕ್ಕೆ, ಅವರನ್ನೂ ಭೇಟಿ ಆಗ್ತಾ ಇದ್ದಾರೆ ಶತಾಯಗತಾಯಿ ಯಶಸ್ಸುಗೊಳಿಸೋದಕ್ಕೆ. ಸೊ ತಯಾರಿಗಳು ಹೇಗೆ ನಡೀತಾ ಇದೆ? ಎಸ್, ಚಿತ್ರದುರ್ಗದಲ್ಲಿ 9 ತಾರೀಕು ಆಯೋಜನೆ ಮಾಡಿರ್ತಕ್ಕಂಥ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಈಗಾಗಲೇ BJP ನಾಯಕರು ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ BJP ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಇಡೀ ರಾಜ್ಯದ ಸುತ್ತುವುದ ಮೂಲಕ ಸ್ವಾಮೀಜಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ, ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಜೊತೆ ಯಾರ್ಯಾರು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ರು ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಈ ಸಮಾವೇಶಕ್ಕೆ ಸಹಕಾರವನ್ನು ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥದ್ದು ಈ ಸಮಾವೇಶ ಹೇಗಿರಬೇಕು ಅಂತಂದರೆ 50 ವರ್ಷಗಳ ರಾಜಕೀಯ ಜೀವನದ ಹಿನ್ನೆಲೆಯಲ್ಲಿ ನಡೆಸ್ತಾ ಇರತಕ್ಕಂಥ ಈ ಸಮಾವೇಶ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಈ ಸಮಾವೇಶನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದೊಂದಿಗೆ ಈ ಸಮಾವೇಶದ ಪೂರ್ವ ತಯಾರಿ ಮುಂದುವರೆದಿದೆ. ಬಹಳ ಮುಖ್ಯವಾಗಿ BS ಯಡಿಯೂರಪ್ಪನವರ ಪುತ್ರರು ಆಗಿರ್ತಕ್ಕಂಥ BJP ಅಧ್ಯಕ್ಷ ವಿಜಯೇಂದ್ರ ಅವರು ಇಡೀ ರಾಜ್ಯದ ಸ್ವಾಮೀಜಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಮತ್ತು ಯಡಿಯೂರಪ್ಪನವರಿಗೆ ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಬರಲಿಕ್ಕೆ ಯಾರ್ಯಾರು ಸಪೋರ್ಟನ್ನು ಮಾಡಿದ್ರು, ಯಾರ್ಯಾರು ಬೆಂಬಲವನ್ನು ಕೊಡೋದು ಎಲ್ಲ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಅದು ಹೊಸಪೇಟೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಹಾವೇರಿ, ತುಮಕೂರು, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ನಾಯಕರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. 9ರಂದು ನಡೀತಕ್ಕಂಥ ಈ ಸಮಾವೇಶದ ಮೂಲಕ ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಡುವ ರೀತಿಯಲ್ಲಿ ಮತ್ತು ಅಭಿಮಾನಿಗಳ ಉತ್ಸವವಾಗಿ ಇದನ್ನು ಆಚರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಇದು ಕೇವಲ ಒಂದು ರಾಜಕೀಯ ಪಕ್ಷಕ್ಕಷ್ಟೇ ಸೀಮಿತ ಆಗದ ಒಂದು ಸಮಾವೇಶ ಆಗಬಾರ್ದು. ಬದಲಾಗಿ ಈ ಸಮಾವೇಶ ಹೇಗಿರಬೇಕು ಅಂತಂದರೆ ಈ ಸಮಾವೇಶದ ಮೂಲಕ ಯಡಿಯೂರಪ್ಪರ ಒಟ್ಟಾರೆ ರಾಜಕೀಯ ಜೀವನವನ್ನು ಮೇಲಕ್ಕೆ ಹಾಕ್ತಕ್ಕಂಥ ಜೊತೆಗೆ ಯಡಿಯೂರಪ್ಪರಿಗೆ ರಾಜಕೀಯವಾಗಿರ್ತಕ್ಕ ಶಕ್ತಿ ಬರಲಿಕ್ಕೆ ಯಾರ್ಯಾರು ಸಪೋರ್ಟನ್ನು ಮಾಡಿದ್ರು, ಯಾವ್ಯಾವ ನಾಯಕರು ಚಿಕ್ಕದಾಗಿ ದೊಡ್ಡದಾಗಿ ಸಹಾಯವನ್ನು ಮಾಡಿದ್ರು, ಅವರೆಲ್ಲರ ಜೊತೆ ಸಮ್ಮುಖದಲ್ಲಿ ಇದೊಂದು ಉತ್ಸವವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡು ಈ ಅಭಿಮಾನೋತ್ಸವವನ್ನು ಆಯೋಜನೆ ಮಾಡಲಾಗ್ತಾ ಇದೆ. BJPಯ ಸಂಸದರುಗಳು, ಶಾಸಕರುಗಳು, ಮಾಜಿ ಸಚಿವರುಗಳು ಎಲ್ಲರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾವೇಶದ ಪೂರ್ವ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ ಹಳ್ಳಿಯಿಂದಲೂ ಕೂಡ ಈ ಸಮಾವೇಶಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರಬೇಕು ಅಂತಕ್ಕಂಥದ್ದು. ಈ ಒಂದು ಸಮಾವೇಶ ಕರ್ನಾಟಕ ರಾಜಕಾರಣದಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಮುಂದೆ ಆಗದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಈ ಸಮಾವೇಶ ಯಶಸ್ವಿಗೊಳಿಸಬೇಕು ಅಂತೇಳಿ ತಯಾರಿಗಳು ಕೂಡ ಮುಂದುವರೆದಿದೆ. ಈ ಸಮಾವೇಶ ಪಕ್ಷಕ್ಕಷ್ಟು ಸೀಮಿತ ಅಲ್ಲ, ಬದಲಾಗಿ ಯಡಿಯೂರಪ್ಪರು ಕೆಲವೊಂದಷ್ಟು ಜನಪರ ಯೋಜನೆ ಅಂದರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನಪರವಾಗಿರ್ತಕ್ಕಂಥ ಹೋರಾಟಗಳನ್ನು ರೂಪಿಸಿದರು. ರಾಜಕಾರಣದಲ್ಲಿ ಏರಿಳಿತಗಳನ್ನು ಕಂಡಿದ್ದಾರೆ ಮತ್ತು ಆಡಳಿತಾತ್ಮಕವಾಗಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಇವೆಲ್ಲವನ್ನೂ ಕೂಡ ಒಂದು ರೀತಿ ಅನಾವರಣ ಮಾಡುವ ರೀತಿಯಲ್ಲೂ ಕೂಡ ಈ ಸಮಾವೇಶ ಇರುತ್ತೆ. ಯಾಕೆಂತಂದರೆ ಈ ಸಮಾವೇಶದ ಮೂಲಕ ಅವರಿಗೆ ಒಂದು ದೊಡ್ಡ ಮಟ್ಟದ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು, ಆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪರ ಯುಗ ಹೇಗಿತ್ತು ಅಂತಕ್ಕಂಥದ್ದನ್ನ ಮೇಲಕ್ಕೆ ಹಾಕ್ತಕ್ಕಂಥ, ಯುವ ಜನತೆಗೆ ಅದನ್ನು ಪರಿಚಯ ಮಾಡ್ತಕ್ಕಂಥ, ಮುಂಬರುವ ರಾಜಕಾರಣದ ಏನು ಪುಟಗಳಲ್ಲಿ ಇದನ್ನು ಸ್ಪಷ್ಟವಾಗಿ ದಾಖಲು ಮಾಡುವ ರೀತಿಯಲ್ಲೂ ಕೂಡ ಈ ಒಂದು ಅಭಿಮಾನೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿರ್ಧಾರ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿ ಮುಂದುವರೆದಿದೆ. BS ಯಡಿಯೂರಪ್ಪರ ಪುತ್ರರಾಗಿರ್ತಕ್ಕ ವಿಜಯೇಂದ್ರರು ರಾಜ್ಯದ ಎಲ್ಲ ಕಡೆಯೂ ಕೂಡ ಸುತ್ತಾ ಇದ್ದಾರೆ, ಎಲ್ಲ ನಾಯಕರನ್ನು ಭೇಟಿ ಮಾಡ್ತಿದ್ದಾರೆ. ಈ ಸಮಾವೇಶದ ಯಶಸ್ಸಿಗೆ ಎಲ್ಲರ ಸಹಕಾರಗಳನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮದೇ ಆದ ಪ್ರವಾಸವನ್ನು ಮಾಡೋದ್ರ ಮೂಲಕ ದೊಡ್ಡ ಪಡೆಯೊಂದಿಗೆ ಅತ್ಯಂತ ಸಂಘಟನಾತ್ಮಕವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಸಮಾವೇಶ ಮಾಡುವ ಪೂರ್ವ ತಯಾರಿಗಳನ್ನು ಅವರು ಮುಂದುವರಿಸಿದ್ದಾರೆ. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.